ಸರ್ ಕೃಷ್ಣ ಅಲ್ಲ ನಿಮ್ಮ ಹೆಸರು? ದೇವ್ರ ಬೆಟ್ಟ. ಹೌದು ಸರ್, ದೇವ್ರ ಬೆಟ್ಟ ಸರ್. ಇದು ರಾವಣನ ಮಗ. ಹೌದು ಸರ್, ರಾವಣನ ಮಗ. ಎಷ್ಟಲ್ಲಾಗಿದೆ ಸರ್? ಎರಡಲ್ಲ, ಈಗ ರೀಸೆಂಟಾಗಿ ಆಗಿದೆ. ಹೌದು ಸರ್, ಒಂದು 3 ತಿಂಗಳಾಯ್ತು. ಇಲ್ಲ ಹೋಗ್ತಾರೆ ಸ್ವಲ್ಪ. ನಿಮ್ಮ ಕಡೆ ಬಂದವರೆಲ್ಲ ಅದನ್ನೇ ಕೇಳೋದು, ಇದನ್ನು ಕೇಳ್ತಾರಾ? ನಮ್ಮ ಕಡೆ ಯಾವುದು ಇದೇ ಊರಿಗೆ ಕೊಡ್ಬೇಕು ಅನ್ನೋದೇನಿಲ್ಲ ಸರ್. ಇದಾದ್ರೂ ಬಿಡು ಅದಾದ್ರೂ ಬಿಡು ಇಂಥವರನ್ನೇ ಬೇಕು ಅನ್ನೋದಿಲ್ಲ. ಕೆಲವ್ರು ಗೊತ್ತಿರೋರು ಇದೇ ಬಿಡು ಅಂತ ಹೇಳ್ತಾರೆ, ಇದನ್ನ ಬಿಡು ಅಂತ ಕೇಳೋರು ಇದ್ದಾರೆ. ಇನ್ನು ಇದನ್ನೇ ಬಿಡು ಅಂತ ಕೇಳೋರು ಬರ್ತಾರೆ. ಇದೇ ಬೇಕು ಅಂತ ದೂರದಿಂದ ಈ ಊರೇ ಬೇಕು, ಈ ಊರಿನೇ ಬಿಡಿಸ್ಬೇಕು ಅಂತ ಹಾಕೊಂಡ್ಬಂದಿದ್ದಾರೆ. ಇದು ಮಾಗಡಿಯಿಂದ ಇಲ್ಲಿಗೆ ಬಂದಿದ್ದಾ? ಹೌದಾ? ಸರ್ ಒಟ್ಟು ಎಷ್ಟು ಹಸು ಬಿಟ್ಟಿದ್ರೆ ಇದನ್ನ? ಸರ್ ಇವಾಗ 17 ಹಸು ಬಿಟ್ಟಿದ್ದೀವಿ. 17 ಹಸು. ರಾವಣನ ನೆನಪಾಗಿ ಇದೊಂದಿದೆ. ಇದೊಂದೇ ಸರ್, ಅದ್ರ ಮಗ ಅಂದ್ರೆ ಇದೊಂದೇ ಇರೋದು. ಏನು ಕೊಡೋದಿಲ್ಲ, ಇದನ್ನ ಸಾಕೊಂತೀರಾ? ಯಾವ ಕೊಡೋದು ಯಾವ ಇಲ್ಲ. ಸರ್ ಇವಾಗ ಇದ್ರದ್ದು ನೀವು ಹೇಳಿದ್ರಲ್ಲ ಹಾಲು, ಹೇಳಿ ಅದು ಆ ಪಾಯಿಂಟ್ ಹೇಳಿ. ಇದ್ರದ್ದು ಒಳ್ಳೆ ಹಾಲು ಬೀಳುತ್ತೆ. ಹೌದೌದು, ಅವರಿನಲ್ಲಿ ಸರ್, ಅವರಿನಲ್ಲಿ ಊಟ ಕರುಗಳು ಸ್ವಲ್ಪ ಮೂಳೆ ಕೈ ಕಾಲು ಸ್ವಲ್ಪ ತಪ್ಪದಾಗ ಹುಡ್ತವೆ. ಮತ್ತೆ ಹಾಲ್ಗೂನು ಒಳ್ಳೆ ಹಾಲು ಆಗ್ತದೆ ಸರ್ ಅವರಿನಲ್ಲಿ ಹುಟ್ಟೋದು. ಇದರಲ್ಲಿ ಸ್ವಲ್ಪ ಜಾತಿ ತಗೊಂಡು ಹುಡ್ತವೆ, ಹಾಲು ಸ್ವಲ್ಪ ಕಮ್ಮಿ ಸರ್. ಇವು ಚೆನ್ನಾಗಿ ಕಾಣಿಸ್ತವೆ ಸರ್ ಅಷ್ಟೇ. ರಾವಣ ಕರುಗಳು ಹಂಗೆ, ಕರ್ಸುಗಳೆಲ್ಲ ಹಾಲು ಕಮ್ಮಿ ಅನ್ಕೊಂತೀನಿ. ಅದ್ರ ಕರುಗಳೆಲ್ಲ ಹಾಲು ಕಮ್ಮಿ ಅಂತ ಹೇಳಕ್ಕಾಗಲ್ಲ ನಾವು. ಒಂದೊಂದು ಇವಾಗ ಓರಿ ಸರ್, ಓರಿ ನೋಡಿ ಆ ತರ ಇದ್ರೇನೋ ಒಂದೊಂದು ಹಸುನ್ ತರ ಜಾತಿ ತಗೊಂಡ್ಬಿಡ್ತವೆ, ಕೆಲವು ಓರಿ ತರ ತಗೊಂತವೆ. ನಾವು ಅದ್ರ ಪುಟ್ಟ ಕರುಗಳೆಲ್ಲ ಹಾಲು ಕಮ್ಮಿ ಅಂತ ಹೇಳಕ್ಕಾಗಲ್ಲ. ಒಂದೊಂದು ಇದ್ರಲ್ಲಿ ಅಲ್ಲ, ಇದು ಸಾಮಾನ್ಯ ಹಾಲು ಕಮ್ಮಿ ಅಂತ ಹೇಳ್ತೀರಾ ಈ ಜಾತಿಗೆ? ಸರ್ ಹೌದು ಸರ್, ಜಾತಿ ಯಾವ ಜಾತಿ ತಗೊಂತೈತೆ ಸರ್ ಆ ಹಸುನಲ್ಲಿ ಹಾಲು ಕಮ್ಮಿನೇ. ಬರತ್ತು ಎಷ್ಟು? 2 ಹಸು ಬಿಡ್ಸೋಣ ಇದರಲ್ಲಿ? 4 ಹಸು ಸರ್. 4 ಹಸು ಬಿಡಿಸಿದಾರಾ? ಬರತ್ತವರೆ 4 ಹಸು, ಮತ್ತೆ ಅವ್ರೂರವರೇ ಮತ್ತೆ ಯಾರು ಇಬ್ರು ಬಂದಿದ್ರು. ಅವ್ರ ಊರಲ್ಲೇ 6 ಹಸು ಬಿಟ್ಟಿದ್ದೀನಿ. ನೆನ್ನೆ 1 ಹಸು ಬಂದಿದ್ದೆ. ನಮ್ಮೂರ ಪಕ್ಕದಲ್ಲಿ 1 2 ಹಸು ಬಿಟ್ಟಿದ್ದೀನಿ. ನಮ್ದು 1 5 ಹಸು ಬಿಟ್ಟಿದ್ದೀನಿ. ಒಟ್ಟು ನಿಮ್ಮೆಲ್ಲ ದೊಡ್ಡ 12 ಹಸುಗಳಿದಾವ ದೊಡ್ಡವು? ಇಲ್ಲ ಸರ್, ಒಂದು 6 ಏನೋ ದೊಡ್ಡ ಹಸುಗಳಿದ್ದಾವೆ. ಕಟ್ಸ್ಗಳು ಒಂದು 3 4 ಇದ್ದಾವೆ. ಅದ್ರಲ್ಲಿ ರಾವಣನ ಮಗಳು ಒಂದು ಐತೆ. ಹೌದಾ? ಅದು ಫಲ ಆಗಿದೆಯಾ? ಇನ್ನ ಊರಿಗೆ ಬರಿಲ್ಲ ಸರ್ ಅದು. ಇವಾಗ ಯಾವ್ದಾದ್ರು ಹಸುಗೆ ಇದೊಂದು 6 ಅದೊಂದು 6 ಬಿಟ್ಟಿದ್ದೀರಾ ಹಂಗೆ? ಆ ಥರ ಏನು ಬಿಟ್ಟಿಲ್ವಾ? ಇಲ್ಲ ಸರ್, ಬಿಡಲ್ಲ. ಹಂಗೆ ಬಿಡಲ್ಲ? ಯಾಕಂದ್ರೆ ಹುಟ್ಟಿದ್ರೆ ಇಲ್ಲ ಇದ್ರ ತರ ಹುಟ್ಟಬೇಕು, ಇಲ್ಲ ತಾಯಿ ತರ ತಗೊಂಡು ಹುಟ್ಬೋದು. ಎರಡು ಬಿಟ್ರೆ ಅದು ಏನಾಗಲ್ಲ. ಕೆಲವು ಎರಡು ಬಿಟ್ರೇನೋ ಒಂದು ಲೆಕ್ಕಾಚಾರದಲ್ಲಿ ಹಸುನ್ ತರ ತಕೋತ ಓರಿಗಳು ಇದು ಹುಟ್ಟಾಣಿಕೆ ಇದ್ರ ತರ ತಕೊಂಡು ಜಾತಿ ಇದ್ರ ತಕೊಂಡ ತರಾನೇ ಇರ್ತೈತೆ ಸರ್. ಇವಾಗ ನಾವ್ 2 ಬಿಡ್ತಿರಲ್ಲ, ಇವಾಗ ಅದ್ರ ತರ ಮುಳೆ ತರ ತಕೊಂಡು ಜಾತಿ ಇದ್ರ ತರ ತಗೊಂಡ್ಬೋದು. ಹೇಳಕ್ಕಾಗಲ್ಲ ನಾವು. ಹಂಗೆ ಯಾವ್ದು ಬಿಟ್ಟಿಲ್ಲ ಆ ತರ ಸರ್ ನಾವಂಗ. ಈ ನಡುವೆ ಅದು ಬಿಟ್ಟಿಲ್ಲ, ಇದ್ರಲ್ಲಿ ಬಿಡಿಲ್ಲ ಸರ್. ಅವಾಗ ನಾನು ಒಂದು 8 ವರ್ಷಕ್ಕೆ ಮುಂಚೆ ಬಂದಾಗ ಎಲ್ಲಾರ ಮನೆಗೂ 2 ನಾಟಿ ಹಸುಗಳು ಇದ್ವು. ಈಗ ಎಲ್ಲ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಸರ್, ಎಲ್ಲ ಸೀಮೆ ಹಸುಗಳು ಸರ್. ಇವಾಗ ಎಲ್ಲ ಸೀಮೆ ಹಸುನೇ ಜಾಸ್ತಿ ಆಗ್ಬಿಟ್ಟು ನಾಟಿ ಹಸುಗಳಿದ್ರೆ ಎಲ್ಲ ಮಾರ್ಕೊಂಡ್ಬಿಟ್ರು ಸರ್. ಅದ್ರಲ್ಲಿ ಇವಾಗ ಬಂದು ಮೇಯ್ಸೋದಕ್ಕೆ ಜಾಗ ಇಲ್ಲ. ಹೌದಾ? ಎಲ್ಲಾನು ಇವಾಗ ಹಸುನ್ ಮೇಯಿಸ್ಕೊಂಡಿದ್ರೆ ಏನ್ ಬರ್ತೈತೆ? ನಾಟಿ ಹಸುನ್ ಮೇಯಿಸ್ಕೊಂಡ್ರೆ. ಸೀಮೆ ಹಸುನ ಆದ್ರೂ ಕಟ್ಕೊಂಡ್ರೆ ಅದು 1 ತಿಂಗ್ಳಿಗಷ್ಟು ಬರೋ ಹಾಲು ಕರ್ದು ಹಾಕೊಂಡ್ರೆ ಅದು ಇದಾದ್ರೂ ಕಾಸಾದ್ರೂ ಬರ್ತದೆ ಅಂತ ಹೇಳ್ತಾರೆ. ನಾವು ಹೇಳಿ ಮಾಡ್ಸಕ್ ಆಗಲ್ಲ. ಅವ್ರಿಗೆ ಇಷ್ಟ ಬರ್ಬೇಕು, ಅವ್ರಿಗೆ ಏನೋ ಬಂದ್ರೆ ಕಟ್ಕೊಂಡು ಸಾಕ್ಬೇಕು. ಆನೆ ಕಟ ಇದೆಯಾ? ಇಲ್ಲ ಸರ್, ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಸರ್. ಎಲ್ಲ ಫೆನ್ಸಿಂಗ್ ಆಗ್ಬಿಟ್ಟವೆ ಸೋಲಾರ್ದು. ಕಮ್ಮಿ ಹಾಕ್ಬಿಟ್ಟು ಇವಾಗ ಏನು ಅಷ್ಟೊಂದು ಏನು ಕಟ್ಟೆ. ಇವಾಗ ದೇವ್ರ ಬೆಟ್ಟ ದೇವಸ್ಥಾನ ಏನ್ ದೇವ್ರು ಸರ್? ಯಾವ ದೇವ್ರು ಇರೋದು? ಬೆಟ್ಟದ ಮೇಲೆ ಇರೋದು ಮಲ್ಲೇಶ್ವರ ಸ್ವಾಮಿ, ಕೆಳಗಡೆ ಇರೋದು ದುರ್ಮೇಶ್ವರ ಸ್ವಾಮಿ. ಜನ ಬರ್ತಾರೆ ಬೆಟ್ಟಕ್ಕೆ? ಸೋಮವಾರ ಜಾಸ್ತಿ ಜನ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ? ಬೆಂಗಳೂರಲ್ಲಿ ಜಾಸ್ತಿ ಕಡೆಯಿಂದ ಎಲ್ಲಿಂದನೂ ಬರ್ತಾರೆ. ಪರವಾಗಿಲ್ಲ, ಉದ್ದಪ್ಪನ್ನೆಲ್ಲ ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಅಮ್ಮ ಇದೆಯಾ? ಇಲ್ಲ ಸರ್, ಇದ್ರ ತಾಯಿ ಇಲ್ಲ. ನಿಮ್ಮ ಮನೆಗೆ ಹುಟ್ಟಿದ ನಿಮ್ಮ ಸ್ನೇಹಿತರ ಮನೆಗೆ ಹುಟ್ಟಿದ? ಇದು ಸ್ನೇಹಿತರ ಮನೆಗೆ ಹುಟ್ಟಿದ್ ಸರ್. ಇದು ಅಲ್ಲಿಂದ ತಂದಿರೋದ? ಇಲ್ಲೇ ನಮ್ಮೂರ ಪಕ್ಕದಲ್ಲೇ. ಅಲ್ಲಿ ನಾವು ಓರಿ ಬಿಟ್ಟಿದ್ರಲ್ಲ, ನಾನು ಅದ್ರಿಗೂ ರಾವಣ ಓರಿ ಎಲ್ಲೆಲ್ಲಿ ಬಿಟ್ಟಿದ್ನ ಅಲ್ಲೆಲ್ಲ ನೋಡಿದೆ ಸರ್. ಕರುಗಳು ಹೆಂಗ್ ಬೀಳ್ತಾವಂತ ನೋಡ್ತಾ ಇದ್ದೆ ಊಟದಾಗ ಹೋಗಿ. ಆಮೇಲೆ ಇದೊಂದು ಕರ ಮಾತ್ರ ಸಿಕ್ತು.
ಇನ್ನ ಇದ್ದು ಸರ್ ಬೇಜಾನ್ ಕರುಗಳು. ಹಾಂ ಹಾಂ ನಾನು ಹೇಳಿ ಆ ತರ ಈ ವ್ಯಾಪಾರದಸ್ತರು ಮಡ್ಗಲ್ಲ. ಹಾಂ 5 ತಿಂಗಳು 6 ತಿಂಗಳು ಆಗಷ್ಟೊತ್ತಿಗೆ ಹ್ಞೂ ಹ್ಞೂ ಬಂದು ಕೇಳಿ ಬೊಂಬಿ ಮಾಡಿ ತಗೊಂಡು